ನಮಸ್ಕಾರ, ನಾನು ಬೋರಮ್ಮ ಹೆಚ್ ಅಂಗಡಿ. BA ಪದವಿಯ ರಾಜ್ಯಶಾಸ್ತ್ರ ವಿಷಯದಲ್ಲಿನ ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್. ಈ ಚಾಪ್ಟರ್ ನಡೆಯಲ್ಲಿ ಬರ್ತಕ್ಕಂತಹ ಹಿಸ್ಟಾರಿಕಲ್ ಅಪ್ರೋಚ್ ಟು ಪೊಲಿಟಿಕಲ್ ಸೈನ್ಸ್. ಟು ಸ್ಟಡಿ ದ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ವಿಷಯದ ಅಧ್ಯಯನಕ್ಕೆ ಐತಿಹಾಸಿಕ ವಿಧಾನ. ಇದನ್ನು ನಾವು ಯಾವ ರೀತಿ ಅನುಸರಿಸಬಹುದು, ಅದರ ಪರಿಕಲ್ಪನೆ ಏನು, ಅದರ ಗುಣ ಮತ್ತು ಅವಗುಣಗಳು ಏನು, ಲಿಮಿಟೇಷನ್ಸು, ಇವೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ರಾಜಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡೋದಕ್ಕಿರ್ತಕ್ಕಂತಹ ಐತಿಹಾಸಿಕ ವಿಧಾನ. ನಾವು ಒಂದೊಂದು ಅಪ್ರೋಚನ್ನು ಬಳಸ್ತೇವೆ ಯಾವುದೇ ಒಂದು ವಿಷಯದ ಅಧ್ಯಯನಕ್ಕೆ. ಒಂದೊಂದು ಅಪ್ರೋಚನ್ನು ಬಳಸ್ತೇವೆ. ಯಾಕೆ ಒಂದೊಂದು ನಿರ್ದಿಷ್ಟವಾದಂಥ ಅಪ್ರೋಚನ್ನು ಬಳಸ್ತೇವೆ? ಈ ಪ್ರಶ್ನೆಯನ್ನು ನಾವು ಮೊದಲು ಹಾಕ್ಕೊಂಡಾಗ ಅಪ್ರೋಚ್ ಅನ್ನೋದೇನಿದೆ, ಇಟ್ ಮೀನ್ಸ್ ಇಟ್ಸ್ ಡಿಫ್ರೆಂಟ್ ವೇಸ್ ಫ್ರಮ್ ವಿಚ್ ದ ಸ್ಟಡಿ ಆಫ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಿನಾಮಿನಾ ಮೇ ಬಿ ಎಕ್ಸಾಮಿನಡ್ ಅಂತ ಕರಿತೀವಿ. ಅಂದರೆ ಯಾಕೆ ಒಂದು ವಿಧಾನ ಬೇಕು ಅಂದರೆ, ಯಾವುದೇ ಒಂದು ಸಾಮಾಜಿಕ ರಾಜಕೀಯ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಇವು ಅಪ್ರೋಚಸ್ಸನ್ನು ಬೇರೆ ಬೇರೆ ಮಾರ್ಗಗಳನ್ನು ಒದಗಿಸಿಕೊಡ್ತವೆ. ಅದು ಹಿಸ್ಟಾರಿಕಲ್ ಅಪ್ರೋಚ್ ಆಗಿರ್ಬೋದು, ಅಬ್ಸರ್ವೇಷನ್ ಅಪ್ರೋಚ್ ಆಗಿರ್ಬೋದು, ಬಿಹೇವಿಯರಲ್ ಅಪ್ರೋಚ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಬರ್ತವೆ. ಇದು ಯಾಕೆ ಬೇಕೆ ಹಾಗಿದ್ರೆ? ವೈ ವಿ ನೀಡ್ ದ ಅಪ್ರೋಚ್? ಖಂಡಿತ ಇದು ಬೇಕೇ ಬೇಕು. ಬಿಕಾಸ್ ಅಪ್ರೋಚಸ್ ಪ್ರೊವೈಡ್ ದ ಪೊಲಿಟಿಕಲ್ ಸೈಂಟಿಸ್ಟ್ ವಿತ್ ದ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ಲೈಫ್. ವಿಶೇಷವಾಗಿ ನಮ್ಮ ವಿಷಯವನ್ನು ಮಾತ್ರ ತೆಗೆದುಕೊಳ್ಳೋಣ. ನಾವು ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಯಾಕೆ ಬೇಕು ಅಪ್ರೋಚ್ ಅನ್ನೋದು, ಒಂದು ನಿರ್ದಿಷ್ಟ ವಿಧಾನ? ವೈ ವಿ ನೀಡ್ ಎ ಸ್ಪೆಸಿಫಿಕ್ ಅಪ್ರೋಚ್ ಅಂತ ಕೇಳಿದಾಗ, ರಾಜ್ಯಶಾಸ್ತ್ರದ ವಿಜ್ಞಾನಿಗಳಿಗೆ, ರಾಜಕೀಯ ವಿಜ್ಞಾನಿಗಳಿಗೆ ಯಾವುದೇ ಒಂದು ಕಾನ್ಸೆಪ್ಟನ್ನು ಪರಿಶೀಲನೆ ಮಾಡುವಾಗ ಅಥವಾ ಒಂದು ಹೊಸ ಕಾನ್ಸೆಪ್ಟನ್ನು ಕಟ್ಟುವಾಗ ಅದಕ್ಕೆ ಒಂದು ಫ್ರೇಮ್ವರ್ಕ್ ಬೇಕಾಗತ್ತೆ. ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಅದಕ್ಕೆ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಇದ್ದರೆ ಮಾತ್ರ ಆ ವಿಷಯವನ್ನು ನಾವು ಸ್ಪಷ್ಟವಾದಂಥ ಔಟ್ಪುಟ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ಪಷ್ಟವಾಗಿ ಅದನ್ನು ನಿರೂಪಿಸಿ ಒದಗಿಸೋದಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ರಾಜ್ಯಶಾಸ್ತ್ರ ವಿಜ್ಞಾನಿಗಳಿಗೆ ರಾಜಕೀಯ ಜೀವನವನ್ನು ಒಂದು ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅಡಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗಿ ಒಂದು ಅಪ್ರೋಚ್ ಅನ್ನೋದು ಬೇಕೇ ಬೇಕಾಗತ್ತೆ. ಓಕೆ, ಈ ರೀತಿಯ ಅಪ್ರೋಚ್ಗಳಲ್ಲಿ ವಿಧಾನಗಳಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು 2 ಅಪ್ರೋಚನ್ನು ಬಳಸ್ತೀವಿ. ಒಂದು ಟ್ರೆಡಿಷ್ನಲ್ ಅಪ್ರೋಚಸ್ ಅಂತ ಕರಿತೀವಿ, ಇನ್ನೊಂದು ಬಿಹೇವಿಯರಲ್ ಅಪ್ರೋಚಸ್ ಅಂತ. ಸಾಂಪ್ರದಾಯಿಕ ವಿಧಾನಗಳು ಮತ್ತು ವರ್ತನಾ ವಿಧಾನಗಳು, ಇವು ಆಧುನಿಕ ವಿಧಾನಗಳು, ವರ್ತನಾ ವಿಧಾನಗಳು. ಟ್ರೆಡಿಷ್ನಲ್ ಅಪ್ರೋಚ್ ಅಂದರೆ ಏನು ಹೇಳಿ? ದೀಸ್ ಅಪ್ರೋಚಸ್, ಟ್ರೆಡಿಷ್ನಲ್ ಅಪ್ರೋಚಸ್ ಇನ್ವಾಲ್ವ್ ದ prescription and justification of political ideologies or values. ಇವು ರಾಜಕೀಯ ಆದರ್ಶಗಳು ಮತ್ತು ಮೌಲ್ಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತವೆ ಸಾಂಪ್ರದಾಯಿಕ ವಿಧಾನಗಳು. ಇಲ್ಲಿ ಯಾವುದೇ ರಾಜಕೀಯ ಸಂಸ್ಥೆಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು, ರಾಜಕೀಯ ಸಂಸ್ಥೆಗಳನ್ನು ಹಿಸ್ಟಾರಿಕಲ್ ವೇಯಲ್ಲಿ, ಐತಿಹಾಸಿಕ ವಿಧಾನದ ಮೂಲಕ, ಅಂದರೆ ಹಿಂದಿನಿಂದ ಇವತ್ತಿನವರೆಗೂ ಯಾವ ರೀತಿ ಅವು ಬೆಳೆದು ಬಂದವು ಅನ್ನುವ ವಿಧಾನದ ಮೂಲಕ, ಜೊತೆಗೆ ಅಬ್ಸರ್ವೇಷನ್ ಮೆಥಡ್ ಮೂಲಕ, ಏನು ಮನುಷ್ಯನ ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಅವನ ಏನು ವರ್ತನೆ ಆಗಿರ್ಬೋದು, ಅವುಗಳನ್ನು ಅವಲೋಕನದ ಮೂಲಕ, ಅಬ್ಸರ್ವೇಷನ್ ಮೂಲಕ ಇವೇನು ಮಾಡ್ತವೆ? ಅಧ್ಯಯನವನ್ನು ಮಾಡ್ತವೆ. ಟ್ರೆಡಿಷ್ನಲ್ ಅಪ್ರೋಚಲ್ಲಿ ಮುಖ್ಯವಾಗಿ ನಾವು ಆದರ್ಶಗಳು ಮತ್ತು ಮೌಲ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಐತಿಹಾಸಿಕ ಬೆಳವಣಿಗೆ, ಅಂದರೆ ಹಿಸ್ಟ್ರಿ ದೆನ್ ಅಬ್ಸರ್ವೇಷನ್. ಈ ವಿಧಾನಗಳ ಮೂಲಕ ನಾವೇನು ಅಧ್ಯಯನ ಮಾಡ್ತೀವಲ್ಲ, ಅವೆಲ್ಲ ಅಪ್ರೋಚ್ಗಳನ್ನು ಟ್ರೆಡಿಷ್ನಲ್ ಅಪ್ರೋಚಸ್ ಅಂತ ಕರಿತೇವೆ. ಇಲ್ಲಿ ಮುಖ್ಯವಾಗಿ 4 ಉದಾಹರಣೆಗಳನ್ನು ಕೊಡ್ಬೋದು ಟ್ರೆಡಿಷ್ನಲ್ ಅಪ್ರೋಚಸ್ಗೆ. ದೋಸ್ ಆರ್ historical approach, philosophical approach, legal and institutional approach and primitive empirical approach ಅಂತ. ಅಂದರೆ ಐತಿಹಾಸಿಕ ವಿಧಾನ, ತಾತ್ವಿಕ ವಿಧಾನ, ಕಾನೂನು ಮತ್ತು ಸಾಂಸ್ಥಿಕ ವಿಧಾನ, ಇನ್ನು ಪ್ರಾಚೀನ ಪ್ರಾಯೋಗಿಕ ವಿಧಾನ ಅಂತ ಹೇಳಿ ಉದಾಹರಣೆಗಳನ್ನು ನಾವು ಕೊಡ್ಬೋದು ಟ್ರೆಡಿಷ್ನಲ್ ಅಪ್ರೋಚ್ಗಳಿಗೆ. ದೆನ್ ಬಿಹೇವಿಯರಲ್ ಅಪ್ರೋಚ್ ಅಂದರೆ ಏನು? ಇಟ್ಸ್ ಅಬ್ಜೆಕ್ಟಿವ್ ಈಸ್, ಬಿಹೇವಿಯರಲ್ ಅಪ್ರೋಚದ ಉದ್ದೇಶ ಏನು ಹೇಳಿದ್ರೆ, ಟು ಮೇಕ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಮೋರ್ ಸೈಂಟಿಫಿಕ್. ಹೆಚ್ಚು ವೈಜ್ಞಾನಿಕವಾಗಿ. ಸಾಂಪ್ರದಾಯಿಕದ್ದೇನಿತ್ತು, ಹಿಂದಿರೋ ವಿಷಯಗಳನ್ನು ಜಸ್ಟ್ ವಿವರಿಸೋದು. ಹಿಂದೆ ಏನಾಗಿದ್ವು, ಇವತ್ತೇನಾಗಿದ್ದಾವೆ, ಹಿಂದೆ ಏನಾಗಿದ್ವು ಅನ್ನೋ ಇತಿಹಾಸ ವಿವರಣೆ, ಪ್ರಸ್ತುತ ಏನಾಗಿದ್ದಾವೆ ಅನ್ನೋದು ಅವಲೋಕನ. ಅದರಲ್ಲೂ ಮುಖ್ಯವಾಗಿ ಆದರ್ಶಗಳನ್ನು, ನೈತಿಕ ಮೌಲ್ಯಗಳನ್ನು ಸ್ವೀಕರಿಸೋದು. ಬಟ್ ಇದು ಹಾಗಿಲ್ಲ. ಸಿಸ್ಟಮೆಟಿಕ್ ಸ್ಟಡಿ ಅಂತ ಪೊಲಿಟಿಕಲ್ ಸೈನ್ಸನ್ನು ಕೂಡ ಒಂದು ನಿರ್ದಿಷ್ಟ ವಿಜ್ಞಾನದ ರೀತಿ ಸ್ವೀಕರಿಸಿ ಪ್ರತಿಯೊಂದು ರಾಜಕೀಯ ವಿಷಯವನ್ನು ಕೂಡ ಸೈನ್ಸ್ ಥರ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡೋದೇ ಬಿಹೇವಿಯರಲ್ ಅಪ್ರೋಚದ ಮುಖ್ಯ ಗುರಿ. ಇಟ್ ಫೋಕಸಸ್ ಆನ್ ದ ಅಬ್ಸರ್ವೇಬಲ್ ಬಿಹೇವಿಯರ್
ಸೊ ಪ್ರತಿಯೊಂದು ಸಾಮಾಜಿಕ ವಿಜ್ಞಾನಗಳಲ್ಲಿ ಕೂಡ ನಮ್ಮ ಸಮಾಜ ವಿಜ್ಞಾನದ ಅದು ಬರೀ ರಾಜ್ಯಶಾಸ್ತ್ರ ಅಷ್ಟೇ ಅಲ್ಲ, ಇತಿಹಾಸ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ಇವೆಲ್ಲ ಸಮಾಜ ವಿಜ್ಞಾನಗಳ ವಿಷಯ ವಸ್ತು ಏನು ಹೇಳಿ ಮಾನವನ ನಡವಳಿಕೆ. ಅದು ರಾಜಕೀಯ ನಡವಳಿಕೆ ಆಗಿರ್ಬೋದು, ಆರ್ಥಿಕ ನಡವಳಿಕೆ, ಸಾಮಾಜಿಕ ನಡವಳಿಕೆ, ಈ ರೀತಿ ಬೇರೆ ಬೇರೆ ಆದಂಥ ಬಿಹೇವಿಯರೇ, ಮನುಷ್ಯನ ಬಿಹೇವಿಯರೇ ನಮ್ಮ ಸಮಾಜ ವಿಜ್ಞಾನಗಳ ವಿಷಯ ವಸ್ತು. ಸೊ ಹೀಗಾಗಿ ಆ ಬಿಹೇವಿಯರ್ ಮೇಲೆ ಇಲ್ಲಿ ಫೋಕಸ್ ಮಾಡೋದು ಬಿಹೇವಿಯರಲ್ ಅಪ್ರೋಚಿನ ಮುಖ್ಯ ಉದ್ದೇಶ. ಅಂದರೆ ಆ ಬಿಹೇವಿಯರ್, ಸೊ ಯಾಕೆ ಮನುಷ್ಯನ ವರ್ತನೆ, ಸೊ ಇಲ್ಲಿ ನಾವು ಉದಾಹರಣೆ ಮತದಾರನ ವರ್ತನೆ ಯಾಕೆ ಈ ರೀತಿ ಇದೆ ಅದನ್ನ ಅಬ್ಸರ್ವ್ ಮಾಡೋದು. ಅಬ್ಸರ್ವ್ ಮಾಡೋದು ಹೇಗಂದರೆ ಸುಮ್ಮನೆ ಬರೀ ಅಬ್ಸರ್ವ್ ಮಾಡಿ ಹೇಗಿದೆ ಹಾಗೆ ಬರ್ಕೊಳ್ಳೋದಲ್ಲ. ಸೊ ಅದನ್ನು ಪರಿಮಾಣಾತ್ಮಕ ವಿಧಾನದ ಮೂಲಕ, ಕ್ವಾಂಟಿಟೇಟಿವ್ ಮೆಥಡ್ ಮೂಲಕ ಸ್ಪಷ್ಟವಾಗಿ ಅಳೆಯೋದು. ಸೊ ಮತದಾರನ ವರ್ತನೆಯಲ್ಲಿ ಒಂದೇ ಥರನಾಗಿ ಇರೋದಿಲ್ಲ. ಸೊ ಕೆಲವು ಮತದಾರರ ವರ್ತನೆ ಹೀಗಿದೆ, ಹಾಗಿದ್ರೆ ಎಷ್ಟು ಮತದಾರರ ವರ್ತನೆ ಯಾವ ರೀತಿ ಇದೆ, ಇನ್ನೆಷ್ಟು ಮತದಾರರ ವರ್ತನೆ ಯಾವ ರೀತಿ ಇದೆ. ಸೊ ಪ್ರತಿಯೊಂದನ್ನು ಕೂಡ ರಿಸರ್ಚ್ ಮೆಥಡಾಲಜಿಯ ಮೂಲಕ, ಸೊ ಕ್ವಾಂಟಿಟೇಟಿವ್ ಮೆಥಡ್ಸ್ ಮೂಲಕ ಸ್ಪಷ್ಟವಾಗಿ ಆ ಬಿಹೇವಿಯರ್ನ ಅಳೆಯೋದು. ಆ ಒಂದು ಏನು ಕ್ವಾಂಟಿಟೇಟಿವ್ ಸಂಖ್ಯಾಶಾಸ್ತ್ರದ ಸಹಾಯದಿಂದ ಅದರ ಏನು ಪರಿಮಾಣಗಳನ್ನು, ಅಳತೆಗಳನ್ನು ನಾವು ಪಡೆದಿರ್ತೀವಿ, ಅದರ ಆಧಾರದ ಮೇಲೆ ಸೊ ನಮಗೆ ಬೇಕಾದ ರೀತಿ ಅವನ ನಡವಳಿಕೆಯನ್ನು ಬದಲಾಯಿಸೋದಕ್ಕೆ ಇನ್ನೊಂದು ಹೊಸ ಸಿದ್ಧಾಂತವನ್ನು, ನಿಯಮವನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ. ಸೊ ದಿಸ್ ಈಸ್ ಬಿಹೇವಿಯರಲ್ ಅಪ್ರೋಚ್. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ಸಂಶೋಧನೆಯ ಉದ್ದೇಶ, ಬಿಹೇವಿಯರಲ್ ಅಪ್ರೋಚ್ ಮೂಲಕ ಸಂಶೋಧನೆಯ ಉದ್ದೇಶ ಏನಾಗಿರುತ್ತೆ ಅಂದರೆ ಟು ಪ್ರೊವೈಡ್ ಸೊಲ್ಯೂಷನ್ಸ್. ಸೊ ಪರಿಹಾರಗಳನ್ನು, ಸೊ ಹೀಗಿದೆ ಅಂತ ಜಸ್ಟ್ ಸ್ಟೇಟ್ಮೆಂಟ್ ಕೊಡೋದಲ್ಲ, ಟು ಪ್ರೊವೈಡ್ ದ ಸೊಲ್ಯೂಷನ್ಸ್, ಪರಿಹಾರಗಳನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಸೊ ಇಟ್ ಈಸ್ ಮೋರ್ ಅಡ್ವಾನ್ಸ್ಡ್ ಅಪ್ರೋಚ್ ಅಂತ ಕರಿತೇವೆ ನಾವು. ದೆನ್ ಈ ಅಪ್ರೋಚ್ನಲ್ಲಿ ಬಹುಶಿಸ್ತಿನ ವಿಧಾನವನ್ನು ಅಳವಡಿಸಿಕೊಳ್ಳೋಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಯಾಕಂದರೆ ಸಮಾಜ ವಿಜ್ಞಾನಗಳು ಅಂದರೆ ಖಂಡಿತವಾಗಿ ಆಲ್ ಸೋಷಿಯಲ್ ಸೈನ್ಸಸ್ ಆರ್ ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್. ಖಂಡಿತ ಸಮಾಜದಲ್ಲಿ ಎಲ್ಲ ಏನು ಬರ್ತಕ್ಕಂಥ ಡಿಸಿಪ್ಲಿನ್ಸ್ಗಳಲ್ಲೂ ಕೂಡ ಒಂದ್ರ ಮೇಲೆ ಒಂದು ಪ್ರಭಾವ ಹೊಂದಿರ್ತವೆ. ಈಗ ರಾಜ್ಯಶಾಸ್ತ್ರ ಅಂದ ತಕ್ಷಣ ನಮಗೆ ನಮ್ಮ ವಿಷಯ, ರಾಜ್ಯಶಾಸ್ತ್ರ ವಿಷಯ ಇತಿಹಾಸದೊಂದಿಗೆ ಪ್ರಭಾವ ಹೊಂದಿದೆ, ಸಂಬಂಧ ಹೊಂದಿದೆ, ಅರ್ಥಶಾಸ್ತ್ರದ ಜೊತೆಗೆ, ಸಮಾಜಶಾಸ್ತ್ರದ ಜೊತೆಗೆ, ಈ ರೀತಿ ಇಟ್ಸ್ ಎ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ ಕರಿತೇವೆ ನಾವು. ಹೀಗಾಗಿ ಬೇರೆ ಬೇರೆ ವಿಷಯಗಳು ಕೂಡ ರಾಜ್ಯಶಾಸ್ತ್ರದ ಮೇಲೆ ಪ್ರಭಾವವನ್ನು ಬೀರ್ತವೆ. ಸೊ ಆ ಎಲ್ಲ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಮೂಲಕ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ನಿಖರವಾದಂಥ ಔಟ್ಪುಟ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಬಿಹೇವಿಯರಲ್ ಅಪ್ರೋಚ್ ಡೂ ದಟ್ ಒನ್. ದೆನ್ ಸೊ ಇದು ಇಟ್ ಅಡಾಪ್ಟ್ಸ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಏನು ಸಂಖ್ಯಾಶಾಸ್ತ್ರದ ತಂತ್ರಗಳನ್ನು ಈ ವಿಧಾನ ಅಳವಡಿಸಿಕೊಳ್ಳುತ್ತೆ. ಆ ಮೂಲಕ ನಿಖರವಾಗಿ ಏನು ರಾಜಕೀಯ ಸಿದ್ಧಾಂತಗಳನ್ನು, ರಾಜಕೀಯ ನಿಯಮಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. ಸೊ ಇನ್ ದಿಸ್ ಸೆಷನ್, ಸೊ ನಾವು ಮುಖ್ಯವಾಗಿ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಸೊ ಈ ಸೆಷನ್ನಲ್ಲಿ ನಿಮಗೆ ಸಿಲೆಬಸ್ಗೂ ಕೂಡ ಇದೆ ಹಿಸ್ಟಾರಿಕಲ್ ಅಪ್ರೋಚ್. ಸೊ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಐತಿಹಾಸಿಕ ವಿಧಾನವನ್ನು ಯಾವ ರೀತಿ ಬಳಸಲಾಗತ್ತೆ, ಹಾಗಂದ್ರೇನು, ಅದರ ಅಡ್ವಾಂಟೇಜಸ್ ಏನು, ಅದರ ಲಿಮಿಟೇಷನ್ಸ್ ಏನು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾವು ನೋಡೋಣ. ಓಕೆ, ಸೊ ಇದರ ಇಂಟ್ರೊಡಕ್ಷನ್ ಪರಿಚಯಕ್ಕೆ ಬಂದರೆ ಹಿಸ್ಟಾರಿಕಲ್ ಅಪ್ರೋಚ್ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ ದ ಫಾರ್ಮ್ ಆಫ್ ದ ಎಕ್ಸ್ಪೆರಿಮೆಂಟಲ್ ಅಪ್ರೋಚ್ ಅಂತ ಕರಿತೀವಿ ನಾವು. ಏನು ಪ್ರಾಯೋಗಿಕ ವಿಧಾನ ಅದ ಒಂದು ರೂಪ ಅಂತ ಹೇಳಿ ಕರಿಬೋದು. ಸೊ ಈ ಹಿಸ್ಟಾರಿಕಲ್ ಅಪ್ರೋಚ್ ಕೂಡ ಸಾಂಪ್ರದಾಯಿಕ ವಿಧಾನದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಅಪ್ರೋಚು. ಸೊ ಇದನ್ನು ಆನುವಂಶಿಕ ವಿಧಾನ ಅಥವಾ ವಿಕಸನ ವಿಧಾನ ಅಂತ ಕೂಡ ಕರೀತಾರೆ. ಅಂದರೆ ವಿಕಸನ ವಿಧಾನ ಏನು ಮೊದಲಿನಿಂದ ವಿಕಸಿತವಾಗಿ ಬಂದಂಥ ಒಂದು ಹಿಸ್ಟಾರಿಕಲ್, ಅದರ ಹೆಸರೇ ಹೇಳುವಾಗೆ ಹಿಂದಿನ ವಿಷಯಗಳನ್ನು ನಾವು ಅಬ್ಸರ್ವ್ ಮಾಡಿ, ಅಧ್ಯಯನ ಮಾಡಿ ಮುಂದೆ ಬರ್ತಕ್ಕಂಥ ವಿಷಯಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು. ಸೊ ಇಲ್ಲಿ ಅಧ್ಯಯನಗಳು ಹೆಂಗಿರ್ತಾವೆ ಅಂದರೆ ನಿರೂಪಣೆ ರೀತಿಯಲ್ಲಿ ಇರ್ತವೆ ಮತ್ತು ವಿವರಣಾತ್ಮಕವಾಗಿ ಮಾಡಲಾಗತ್ತೆ. ದ ಸ್ಟಡೀಸ್ ಹಿಯರ್ ಆರ್ ನೆರೇಟಿವ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಇನ್ ದೇರ್ ನೇಚರ್ ಅಂತ ಕರಿತೇವೆ. Then historical approach relies mainly on facts from the past to explain the present and probable political development with political institutions and process. ಸೊ ಬಹಳಷ್ಟು ರಾಜಕೀಯ ಸಂಸ್ಥೆಗಳು ಮತ್ತು ರಾಜಕೀಯ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸೊ ಹಿಂದೆ ಸೊ ಅವುಗಳ ಪ್ರಸ್ತುತ ಒಂದು ಪರಿಸ್ಥಿತಿಯನ್ನು, ಸ್ಥಿತಿಗತಿಯನ್ನು ಅಧ್ಯಯನ ಮಾಡಬೇಕು ಅಂದರೆ ನಾವು ಹಿಂದಿನ ಸಂಗತಿಗಳು, ಸೊ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್, ಸೊ ಈಗ ಒಂದು ಸರ್ಕಾರ ಅಂತ ಹೇಳಿ ನಾವು ಅಧ್ಯಯನ ಮಾಡೋಕ್ಕೆ ಹೋದರೆ, ಹಾಗಿದ್ರೆ ಸರ್ಕಾರ ಯಾವಾಗ ಮೊದಲು ತನ್ನ ಅಸ್ತಿತ್ವವನ್ನು ಪಡೀತು, ಸೊ ಆಗ ಅದರ ಒಂದು ನೇಚರ್ ಹೇಗಿತ್ತು, ಅದರ ಗುರಿ ಹೇಗಿತ್ತು, ಅದರ ಕಾರ್ಯಗಳ ಸ್ವರೂಪ ಹೇಗಿತ್ತು,
ಅದನ್ನೆಲ್ಲ ತಿಳ್ಕೊಂಡು ನಾವು ಪ್ರಸ್ತುತ ಸರ್ಕಾರದ ಅಂಗಗಳು, ಸರ್ಕಾರದ ಕಾರ್ಯ, ಗುರಿ, ಸ್ವರೂಪ ಇವುಗಳನ್ನೆಲ್ಲ ನಿರ್ಧರಿಸೋಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗಾಗಿ ಈ ಹಿಸ್ಟಾರಿಕಲ್ ಅಪ್ರೋಚ್ನಲ್ಲಿ ಏನು ಸಾಂಪ್ರದಾಯಿಕ ವಿದ್ಯಾರ್ಥಿಗಳು ಅಂತ ಏನು ಕರಿತೀವಿ ನಾವು, ಟ್ರೆಡಿಷನಲ್ ಸ್ಟೂಡೆಂಟ್ಸು, ದೇವರ್ ಸ್ಟಡಿ ದ ಡಿಸ್ಕವರಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಆಫ್ ದ ಪಾಸ್ಟ್ ಪೊಲಿಟಿಕಲ್ ಇವೆಂಟ್ಸ್. ಸೊ ಹಿಂದಿನ ರಾಜಕೀಯ ಘಟನೆಗಳು, ಆವಿಷ್ಕಾರಗಳು ಮತ್ತು ಅದರ ವಿವರಣೆಯ ಅಧ್ಯಯನವನ್ನು ಇಲ್ಲಿ ವಿದ್ಯಾರ್ಥಿಗಳು ಐತಿಹಾಸಿಕ ವಿಧಾನದಲ್ಲಿ ಮಾಡ್ತಾರೆ. ದೆನ್ ದಿಸ್ ಅಪ್ರೋಚ್ ಈಸ್ ಇಂಡಕ್ಟಿವ್ ಬೇಸ್ಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಸ್ಟಡಿ ಆಫ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅಂತ ಕರಿತೇವೆ ನಾವು. ಸೊ ಇಲ್ಲಿ ಸ್ಟಡಿ ಮಾಡೋದಕ್ಕೆ 2 ಮೆಥಡ್ಗಳನ್ನು ಬಳಸ್ತೇವೆ ನಾವು, ಇಂಡಕ್ಟಿವ್ ಮೆಥಡ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅಂತ. ಸೊ ಈ ಅಪ್ರೋಚು ಇಂಡಕ್ಟಿವ್ ಮೆಥಡನ್ನು ಯೂಸ್ ಮಾಡುತ್ತೆ. ಅಂದರೆ ಯಾವುದೇ ಒಂದು ಐತಿಹಾಸಿಕ ಘಟನೆಯ ಆಧಾರದ ಮೇಲೆ ಅದನ್ನು ನಿರ್ದಿಷ್ಟ ಘಟನೆಯನ್ನು ಪ್ರಸ್ತುತ ಸಂದರ್ಭಕ್ಕೆ ಸಾಮಾನ್ಯೀಕರಣಗೊಳಿಸಿ ಇವತ್ತಿನ ಒಂದು ರಾಜಕೀಯ ಘಟನೆಯನ್ನು ಅಥವಾ ಏನೇ ನಡವಳಿಕೆಯನ್ನು ಏನು ಮಾಡೋದು, ವಿವರಿಸೋದು ಆ ಆಧಾರದ ಮೇಲೆ. ಸೊ ಇದನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ಹೇಳಿ ಕರಿತೇವೆ. ಸೊ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ವಿ ಮಸ್ಟ್ ಸ್ಟಡಿ ಬಿಗಿನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಯಾವುದೇ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬೇಕಂದರೆ ಏನು ಮಾಡಬೇಕು, ಆ ವಿಷಯದ ಒಂದು ಆರಂಭ ಮತ್ತು ಬೆಳವಣಿಗೆಯನ್ನು ತಿಳಿದುಕೊಳ್ಳೇಬೇಕು. ಖಂಡಿತ ನಾವು ಪ್ರತಿಯೊಂದರಲ್ಲೂ ಕೂಡ ಇದನ್ನು ಬಳಸ್ತೇವೆ. ಸೊ ಇವತ್ತು ಜೀವಿ, ಮಾನವ, ಸೊ ವಿಜ್ಞಾನದಲ್ಲಿ ನೋಡ್ತೇವೆ ನಾವು, ಇವನ್ ಸೈನ್ಸ್, ಅದು ಡೆಫಿನಿಟ್ ಸೈನ್ಸ್ ಅಂತ ಕರಿತೀವಿ, ನಿರ್ದಿಷ್ಟ ವಿಜ್ಞಾನ, ಜೀವ ವಿಜ್ಞಾನದಲ್ಲಿ ಮನುಷ್ಯ ಇವತ್ತು ಆಧುನಿಕ ಮಾನವ ಏನು ಈ ಸ್ಥಿತಿಯನ್ನು ತಲುಪಿದಾನೆ ಅಂತ ನೋಡ್ತೀವಿ. ಇವತ್ತಿನ ಈ ಸ್ಥಿತಿಯಲ್ಲಿರ್ತಕ್ಕಂಥ ಮಾನವ ಮುಂದೆ ಏನಾಗಬಹುದು, ಮುಂದೆ ಅವನ ಬೆಳವಣಿಗೆಯನ್ನು ತಿಳ್ಕೊಳ್ಬೇಕಾದ್ರೆ ವಿ ಮಸ್ಟ್ ನೋ ದ ಪಾಸ್ಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಸೊ ಏನು ಮಾನವ ಅನ್ನುವ ಜೀವಿಯ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಏನು ಹೋಮೋಸೆಫಿಯನ್ಸ್ ದ ಒಂದು ಬೆಳವಣಿಗೆಯನ್ನು, ಜೈವಿಕ ಬೆಳವಣಿಗೆ ಸಿದ್ಧಾಂತ ಏನು ಕರಿತೀವಿ. ಸೊ ಆರಂಭದಲ್ಲಿ ಮಾನವ ಯಾವ ರೀತಿ ಹಂತ ಹಂತವಾಗಿ ಬೆಳೀತಾ ಈ ಸ್ಟೇಜನ್ನು ಬಂದು ತಲುಪಿದ್ದಾನೆ ಅಂತ ಹೇಗೆ ತಿಳ್ಕೊಳ್ತೀವಿ, ಹಾಗೆ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಯಾವುದೇ ಸಂಸ್ಥೆಗಳು ರಾಜಕೀಯ ಸಿದ್ಧಾಂತಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವುಗಳ ಪಾಸ್ಟ್. ಸೊ ಉದಾಹರಣೆಗೆ ರಾಜ್ಯ. ಸೊ ಇವತ್ತೇನು ರಾಜ್ಯ, ಆಧುನಿಕ ಪ್ರಜಾಪ್ರಭುತ್ವ ರಾಜ್ಯಗಳು, ರಾಷ್ಟ್ರಗಳು ಅಸ್ತಿತ್ವದಲ್ಲಿದ್ದಾವೆ. ಸೊ ಇವುಗಳಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಸುಧಾರಣೆ ತರಬೇಕು, ಮುಂದೆ ಇವುಗಳ ಒಂದು ಸ್ವರೂಪವನ್ನು ಏನಾದರೂ ಬದಲಾಯಿಸಬೇಕು ಅಂತ ನಾವು ಪ್ರಯತ್ನ ಮಾಡಿದರೆ, ಅಥವಾ ಮುಂದೆ ರಾಜ್ಯಗಳ ಸ್ವರೂಪ ಏನಾಗಬಹುದು ಅಂತ ನಾವು ಪ್ರಶ್ನಿಸ್ಕೊಂಡ್ರೆ, ಸೊ ಮುಂದೆ ಏನಾಗಬಹುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗತ್ತೆ, ಹಿಂದೆ ಹೇಗಿದ್ವು ಅದಕ್ಕೆ ನಾವು ನಮ್ಮ ರಾಜ್ಯಶಾಸ್ತ್ರ ಸಿಲೆಬಸ್ನಲ್ಲಿ ಏನು ಮಾಡ್ತೇವೆ, ಸೊ ರಾಜ್ಯ ಉಗಮ ಸಿದ್ಧಾಂತಗಳನ್ನು ಓದ್ತೇವೆ. ಸೊ ಯಾವ ರೀತಿ ಮೊಟ್ಟ ಮೊದಲು ರಾಜ್ಯ ಅಸ್ತಿತ್ವವನ್ನು ಪಡ್ಕೊಳ್ತು, ಸೊ ಸಾಮಾಜಿಕ ಒಪ್ಪಂದದ ಮೂಲಕ, ದೈವಿಕ ಸಿದ್ಧಾಂತ, ಸೊ ಈ ರೀತಿ ಬೇರೆ ಬೇರೆ ಸಿದ್ಧಾಂತಗಳ ಮೂಲಕ ರಾಜ್ಯ ಹೇಗೆ ಹುಟ್ಟಿತು, ಹೇಗೆ ಹುಟ್ಟಿರ್ಬೋದು ಅನ್ನೋದನ್ನು ತಿಳ್ಕೊಳ್ತೀವಿ. ದಿಸ್ ಇಸ್ ದ ಹಿಸ್ಟಾರಿಕಲ್ ಅಪ್ರೋಚ್. ಸೊ ಈ ಒಂದು ಅಪ್ರೋಚ್ನ ಮೇಜರ್ ಎಕ್ಸ್ಪೋನೆಂಟ್ಸ್, ಸೊ ಪ್ರಮುಖ ಪ್ರತಿಪಾದಕರು ಯಾರ್ಯಾರು ಅಂದರೆ ಮಾಂಟೆಸ್ಕ್ಯೂ ಅಧಿಕಾರ ವಿಭಜನೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಮಾಂಟೆಸ್ಕ್ಯೂ, ಸಾವಿಜಿನಿ, ಶೀಲೆ, ಮೇನೆ, ಫ್ರೀಮನ್ ಆ್ಯಂಡ್ ಲಾಸ್ಕಿ. ಸೊ ಇವರೆಲ್ಲರನ್ನ ಈ ಹಿಸ್ಟಾರಿಕಲ್ ಅಪ್ರೋಚದ ಒಂದು ಪ್ರಮುಖ ಪ್ರತಿಪಾದಕರು ಅಂತ ನಾವು ಕರೀತೇವೆ. ಸೊ ಈ ಅಪ್ರೋಚನ್ನು ಫ್ರೆಡ್ರಿಕ್ ಪೋಲಾಕ್ ಅನ್ನೋ ಒಬ್ಬ ರಾಜ್ಯಶಾಸ್ತ್ರಜ್ಞರು ತುಂಬ ಅರ್ಥಗರ್ಭಿತವಾಗಿ ವಿವರಿಸ್ತಾರೆ. ಏನಂದರೆ, ಸೊ ಐತಿಹಾಸಿಕ ವಿಧಾನ ಅಂದರೆ ಇಟ್ ಸೀಕ್ಸ್ ಆ್ಯನ್ ಎಕ್ಸ್ಪ್ಲನೇಷನ್ ಆಫ್ ವಾಟ್ ಇನ್ಸ್ಟಿಟ್ಯೂಷನ್ಸ್ ಆರ್. ಸೊ ಐತಿಹಾಸಿಕ ವಿಧಾನ ಇಲ್ಲಿ ಏನು ಮಾಡುತ್ತಂದರೆ, ಸೊ ಇನ್ಸ್ಟಿಟ್ಯೂಷನ್ಸ್ ಅಂದರೆ ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಸೊ ರಾಜಕೀಯ ಸಂಸ್ಥೆಗಳ ಒಂದು ವಿವರಣೆಯನ್ನು ತೆಗೆದುಕೊಳ್ಳುತ್ತೆ. ಏನು, ಸೊ ಅವು ಇವಾಗ ಏನಾಗಿದ್ದಾವೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲಿ ರಾಜಕೀಯ ಸಂಸ್ಥೆ ರಾಜ್ಯ. ಸೊ ರಾಜ್ಯ ಪ್ರಸ್ತುತ ಏನಾಗಿದೆ, ದೆನ್ ವಾಟ್ ಆರ್ ಟೆಂಡಿಂಗ್ ಟು ಬಿ. ಸೊ ಮುಂದೆ ಏನಾಗಬೇಕು ರಾಜ್ಯ ಅಂತಿದೆ. ದೆನ್ ಮೋರ್ ಇನ್ ದ ನಾಲೆಡ್ಜ್ ಆಫ್ ವಾಟ್ ದೇ ಹ್ಯಾವ್ ಬೀನ್. ಸೊ ಅದು ರಾಜ್ಯ ಈಗಿರೋದಕ್ಕಿಂತ ಮುಂದೆ ಏನಾಗಬೇಕು, ಯಾವ ರೀತಿ ಬದಲಾಗಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ಅದು ಹಿಂದೆ ಹೇಗೆ ಇತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ಆಗ ಮಾತ್ರ ಸೊ ಅದು ಹಿಂದೆ ಹೇಗಿತ್ತು ಅಂತ ತಿಳ್ಕೊಂಡಾಗ ಈಗ ಹೇಗಾಗಿದೆ, ಇನ್ನು ಮುಂದೆ ಹೇಗೆ ಆಗಬೇಕು ಅಂತ ನಾವು ಅದನ್ನು ಎನಲೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ದ ಹಿಸ್ಟಾರಿಕಲ್ ಅಪ್ರೋಚ್ ಅಂತ ಫ್ರೆಡ್ರಿಕ್ ಪೋಲಾಕ್ ಅವರು ಬಹಳಷ್ಟು ಬ್ಯೂಟಿಫುಲ್ಲಾಗಿ, ಮೀನಿಂಗ್ಫುಲ್ಲಾಗಿ ಹೇಳ್ತಾರೆ. ದೆನ್ ಮೆರಿಟ್ಸ್ ಆಫ್ ದ ಹಿಸ್ಟಾರಿಕಲ್ ಅಪ್ರೋಚ್. ಸೊ ಹಾಗಿದ್ರೆ ಇದರ ಗುಣಗಳು ಏನೇನು, ಇದರಿಂದ ಏನು ಲಾಭಗಳನ್ನ ಪಡೆದುಕೊಳ್ತೀವಿ ನಾವು ಒಂದು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಈ ವಿಧಾನವನ್ನು ಬಳಸೋದ್ರಿಂದ. ಸೊ ಇಟ್ ಹೆಲ್ಪ್ಸ್ ಅಸ್ ಟು ಅರೈವ್ ಅಟ್ ಸರ್ಟನ್ ಜನರಲೈಸೇಷನ್ಸ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್.
ಸೊ ಐತಿಹಾಸಿಕ ವಿವರಣೆಯ ಮೂಲಕ ಘಟನೆಗಳ ಆಧಾರದ ಮೇಲೆ ನಾವು ಒಂದು ಸಾಮಾನ್ಯೀಕರಣ ಒಂದು ಪ್ರಕ್ರಿಯೆಗೆ ತಲುಪೋದಕ್ಕೆ ಸಾಧ್ಯ ಆಗತ್ತೆ, ಒಂದು ಡಿಸಿಷನ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಮತ್ತು ಬಹಳಷ್ಟು ಸುಲಭ. ಹಿಂದೇನಾಗಿತ್ತು? ಸೊ ರಾಜ್ಯ ಹೇಗೆ ಹುಟ್ಟಿತು? ಸೊ ರಾಜ್ಯೋಗಮದ ಸಿದ್ಧಾಂತದಲ್ಲಿ ಸಾಮಾಜಿಕ ಒಪ್ಪಂದದ ಮೂಲಕ, ಸೊ ಏನು ಅಸ್ತವ್ಯಸ್ತದ ಸಮಾಜ ಇತ್ತು, ಯಾವುದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನುವ ಒಂದು ನೈಸರ್ಗಿಕ ಸ್ಥಿತಿ ಇತ್ತೋ ಆವಾಗ ದುರ್ಬಲ ವ್ಯಕ್ತಿಗಳಿಗೆ, ದುರ್ಬಲ ಜೀವಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಲ್ಲಿ ವಿಫಲ ಆದವು. ಸೊ ಹೀಗಾಗಿ ಮನುಷ್ಯರ ಮಧ್ಯೆ ಜಗಳ, ಪ್ರತಿದಿನ ಗೊಂದಲಗಳು, ದ್ವೇಷ, ಅಸೂಯೆ ತುಂಬಿ ತುಳುಕ್ತಾ ಇತ್ತು. ಅಂತಹ ಒಂದು ಸಂದರ್ಭದಿಂದ ಹೊರಬಂದು ದುರ್ಬಲರೂ ಕೂಡ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಂಡು ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ಸಾಮಾಜಿಕ ಒಪ್ಪಂದ ಅಂತ ಹೇಳಿ ಮಾಡಿಕೊಂಡು ರಾಜ್ಯವನ್ನು ಅಸ್ತಿತ್ವಕ್ಕೆ ತಂದ್ವು. ಸೊ ರಾಜ್ಯ ಕಾನೂನುಗಳ ರೂಪದಲ್ಲಿ ನಾಗರಿಕರ ಮೇಲೆ ನಿರ್ಬಂಧಗಳನ್ನು ಹೇರಿದ್ರೂ ಕೂಡ ಇಟ್ಸ್ ಇನ್ಎವಿಟೇಬಲ್, ಅನಿವಾರ್ಯ ಅಂತ ಕಂಡುಕೊಂಡು ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಸೊ ಇವತ್ತು ಕೂಡ ನಾವು ಇದನ್ನು ಸಾಮಾನ್ಯೀಕರಣ ಮಾಡ್ತೇವೆ, ಸುಲಭವಾಗಿ ಸಾಮಾನ್ಯೀಕರಣ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಈಗ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಿತು, ಏನು ಈ ರಾಜ್ಯ ಯಾಕೆ ಬೇಕು, ರಾಜ್ಯ ಹೇಳಿದ ಕಾನೂನುಗಳನ್ನು ನಾವು ಯಾಕೆ ಪಾಲಿಸಬೇಕು, ಯಾಕೆ ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು, ಯಾಕೆ ನಾವು ಬೈಕ್ ಮೇಲೆ ಇಬ್ಬರೇ ಹೋಗಬೇಕು, ಸೊ ಇದನ್ನೆಲ್ಲ ತೆಗೆದು ಹಾಕ್ಬೋದಲ್ಲ ಅಂತ ಏನಾದರೂ ನಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿದರೆ ಎಸ್ ವಿ ಹ್ಯಾವ್ ಟು ಲುಕ್ ಬ್ಯಾಕ್. ಸೊ ನಾವು ಇತಿಹಾಸವನ್ನು ನೋಡಬೇಕು, ಯಾಕೆ ತೆಗೆದು ಹಾಕೋದಕ್ಕಾಗೋದಿಲ್ಲ, ತೆಗೆದು ಹಾಕಿದರೆ ಏನಾಗತ್ತೆ, ಸೊ ಅದನ್ನು ನೋಡಿ ನಾವು ಎಸ್ ವಿ ವಾಂಟ್ ಸ್ಟೇಟ್ ಆ್ಯಂಡ್ ಲಾಸ್, ನಮಗೆ ರಾಜ್ಯ ಮತ್ತು ಕಾನೂನುಗಳು ಬೇಕು ಅನ್ನೋ ಒಂದು ಸಾಮಾನ್ಯ ಹೇಳಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಸಬೈನವ್ರು ಹೇಳ್ತಾರೆ, ಜಾರ್ಜ್ ಸಬೈನವ್ರು ಹೇಳ್ತಾರೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟಾರಿಕಲ್ ಮೆಥಡ್ ಅಂತ, ಹಿಸ್ಟಾರಿಕಲ್ ಅಪ್ರೋಚ್ ಅಂತ. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್ coincides with the major themes of discussion in writings of well-known political philosophers like Plato, Aristotle, Hobbes, Locke, Rousseau, Bentham, Mill, Green, Marx. ಸೊ ನೋಡಿ, ದೊಡ್ಡ ದೊಡ್ಡ ರಾಜ್ಯಶಾಸ್ತ್ರಜ್ಞರು ಅಂತ ಏನು ಕರಿತೀವಿ, ರಾಜಕೀಯ ಸಿದ್ಧಾಂತದ ಚಿಂತಕರು ಅಂತ ಕರಿತೀವಿ, ಪ್ಲೇಟೋ, ಅರಿಸ್ಟಾಟಲಿಂದ ಹಿಡ್ಕೊಂಡು ಗ್ರೀನ್, ಮಿಲ್, ಮಾರ್ಕ್ಸ್, ಸೊ ಇವರೆಲ್ಲರೂ ಕೂಡ ಹಿಸ್ಟಾರಿಕಲ್ ಅಪ್ರೋಚನ್ನು ಎತ್ತಿ ಹಿಡಿಯೋದಷ್ಟೇ ಅಲ್ಲ, ತಮ್ಮ ರಾಜಕೀಯ ಸಿದ್ಧಾಂತದಲ್ಲಿ ಈ ಅಪ್ರೋಚನ್ನು ಬಳಸಿಕೊಂಡಿದ್ದಾರೆ ಪ್ರತಿಯೊಬ್ಬರೂ ಕೂಡ. ಸೊ ಅರಿಸ್ಟಾಟಲ್ ಕೂಡ ಸೊ ಏನೋ ಒಂದು ಸಿದ್ಧಾಂತ ಹೇಳಬೇಕಾದ್ರೆ ಯಾಕೆ ಇದು ಅಂತಂದರೆ ಹಿಂದೆ ಹೀಗಿತ್ತು, ಹೀಗಾಯಿತು, ಕಾರಣ ಮತ್ತು ವಿಶ್ಲೇಷಣೆ. ರೂಸೋ, ಬೆಂತಾಮ್, ಲಾಕ್ ಇವರೆಲ್ಲ ಸಾಮಾಜಿಕ ಒಪ್ಪಂದವನ್ನು ಹೇಳಬೇಕಾದ್ರೆ ಹೇಳ್ತಾರೆ ಸ್ಟೇಟ್ ಆಫ್ ನೇಚರ್. ಸೊ ಮೊದಲು ರೂಸೋ ಹೇಳ್ತಾರೆ ಮ್ಯಾನ್ ವಾಸ್ ಬಾರ್ನ್ ಫ್ರೀ, ಸೊ ಹುಟ್ಟುತ್ತಾವನು ಸ್ವತಂತ್ರವಾಗಿ ಹುಟ್ಟಿದ್ದ, ಅದರ ನಂತರ ಎಲ್ಲ ಕಡೆಗೂ ಸರಪಳಿಗಳಿಂದ ಬಂಧಿಸಲ್ಪಟ್ಟ ಅಂತ. ಸೊ ಅಂದರೆ ಮೊದಲು ಫ್ರೀಯಾಗಿ ಸ್ವತಂತ್ರವಾಗಿ ಹುಟ್ಟಿದ್ದ ಅನ್ನೋ ಇತಿಹಾಸವನ್ನು ಹೇಳ್ತಾರೆ. ಅದು ತಿಳ್ಕೊಂಡಾಗ ಸೊ ಯಾಕೆ ಅವನು ನಂತರ ಬಂಧನಗಳಿಂದ, ಸರಪಳಿಗಳಿಂದ ಬಂಧಿಸಲ್ಪಟ್ಟ, ಯಾಕೆ ಅಂದರೆ ಮಾಡರ್ನ್ ಸಿವಿಲೈಸೇಷನ್ ಅನ್ನೋದು ಅವನ ಮೇಲೆ ಸಾಕಷ್ಟು ಒತ್ತಡಗಳನ್ನು, ಬಂಧನಗಳನ್ನು ಹೇಳ್ತು. ಹೀಗಾಗಿ ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ, ರೋಸೋ ಸಿದ್ಧಾಂತದಲ್ಲಿ ಏನು ಆರ್ಟಿಫಿಷಿಯಲ್ ಮಾನವ ನಿರ್ಮಿತ ಅಸಮಾನತೆ ಸಮಾಜದಲ್ಲಿ ಹುಟ್ಕೊಳ್ತು. ಅದು ಏನಾಯಿತು, ಮನುಷ್ಯರ ನಡುವೆ ಈ ವಿವಾದಗಳಿಗೆ, ಜಗಳಕ್ಕೆ ಕಾರಣವಾಯಿತು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಫರ್ದರ್ ಹಿ ಸೇಸ್, ಸೊ ಸಬೈನವರು ಇನ್ನು ಮುಂದುವರೆದು ಹೇಳ್ತಾರೆ. ಸೊ ಏನು ಅಂದರೆ that political theory is advanced in response to a particular situation. So and it becomes imperative for us to understand the circumstances under which a particular theory has evolved in order to understand its relevance in the present situation ಅಂತ. ಸೊ ಯಾವುದೇ ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ ಪ್ರತಿಕ್ರಿಯೆಯಾಗಿ ರಾಜಕೀಯ ಸಿದ್ಧಾಂತ ಏನು ಹುಟ್ಟಿಕೊಂಡಿರುತ್ತೆ, ಸೊ ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ, ಸೊ ಅದು ಏನು ಅಟ್ ಪ್ರೆಸೆಂಟ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅದರ ವಿಕಸನ ಹಂತವನ್ನು, ಆರಂಭದಲ್ಲಿ ಅದು ಹೇಗೆ ಉಗಮ ಆಯಿತು, ಅದರ ಉಗಮಕ್ಕೆ ಕಾರಣಗಳೇನು, ಅದನ್ನು ಕಡ್ಡಾಯವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಪ್ರಸ್ತುತ ಸನ್ನಿವೇಶವನ್ನು, ಪ್ರಸ್ತುತ ಅದರ ಒಂದು ಸ್ವರೂಪವನ್ನು, ಮುಂದೆ ಅದರ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ದೆನ್ ಸೊ ಇಲ್ಲಿ ಮತ್ತೆ ಇದರ ಮೆರಿಟ್ಗಳು ಏನಂದರೆ, ಪೊಲಿಟಿಕಲ್ ಥಿಯರೀಸ್ ನಾಟ್ ಓನ್ಲಿ ಆರ್ ಎ ಪ್ರಾಡಕ್ಟ್ ಆಫ್ ಹಿಸ್ಟರಿ ಬಟ್ ಆಲ್ಸೋ ಸರ್ವ್ ಆ್ಯಂಡ್ ಆಸ್ ಆನ್
ಇನ್ಸ್ಟ್ರೂಮೆಂಟ್ ಆಫ್ ಮೌಲ್ಡಿಂಗ್ ಹಿಸ್ಟ್ರಿ ಬೈ ದೇರ್ ಐಡಿಯಾಲಜಿಕಲ್ ಫೋರ್ಸ್ ಅಂತ ಬಹಳಷ್ಟು ಮೀನಿಂಗ್ಫುಲ್ ಹೇಳಿಕೆ ಇದು. ರಾಜಕೀಯ ಸಿದ್ಧಾಂತಗಳು ಏನಿದಾವೆ ಅವು ಕೇವಲ ಇತಿಹಾಸದ ಉತ್ಪನ್ನ ಮಾತ್ರ ಅಲ್ಲ, ಬದಲಾಗಿ ಸೊ ಆ ಒಂದು ಇತಿಹಾಸದ ಸಮಯದಲ್ಲಿನ ಸೈದ್ಧಾಂತಿಕ ಶಕ್ತಿಯಿಂದ ತಮ್ಮ ಸೈದ್ಧಾಂತಿಕ ಶಕ್ತಿಯನ್ನು ಇತಿಹಾಸವನ್ನು ರೂಪಿಸ್ತಕ್ಕಂತಹ ಸಾಧನಗಳಾಗಿ ಕೂಡ ಕೆಲಸವನ್ನು ಮಾಡ್ತವೆ. ಸೊ ಎಕ್ಸಾಂಪಲ್ ಅಂದರೆ ಇಲ್ಲಿ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದ್ತೇವೆ ನಾವು. ಸೊ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಒಬ್ಬ ರಾಜ್ಯದ ಉದ್ದೇಶಗಳೇನು, ರಾಜನ ಲಕ್ಷಣಗಳೇನು, ರಾಜನ ಏನು ಕರ್ತವ್ಯಗಳೇನು ಹೇಳೋದ್ರ ಜೊತೆಗೆ ರಾಜನಾದವನು ಯಾವ ರೀತಿ ವಿದೇಶಿ ಸಂಬಂಧವನ್ನು ಹೊಂದಿರಬೇಕು, ರಾಜ್ಯಕ್ಕೆ ಎಲಿಮೆಂಟ್ಸ್, ಬೇಸಿಕ್ ಎಲಿಮೆಂಟ್ಸ್, ಮೂಲ ಅಂಶಗಳು ಏನೇನಾಗಿರಬೇಕು ಅನ್ನೋದನ್ನು ಆಗಿನ ಸಮಯವನ್ನು ಆಧರಿಸಿಕೊಂಡು ಹೇಳುವಾಗ ಆ ಸಿದ್ಧಾಂತದಿಂದ ಆಗಿನ ಇತಿಹಾಸ ತಿಳ್ಕೊಳ್ಳೋದಷ್ಟೇ ಅಲ್ಲ, ಪ್ರಸ್ತುತ ಸೊ ಸನ್ನಿವೇಶಕ್ಕೂ ಕೂಡ ಅವು ಏನಾಗ್ತವೆ, ಅಪ್ಲೈ ಆಗ್ತವೆ. ಜೊತೆಗೆ ಆ ಒಂದು ಅರ್ಥಶಾಸ್ತ್ರ ಅಧ್ಯಯನದಿಂದ ಕೇವಲ ಅದು ರಾಜಕೀಯ ಗ್ರಂಥ ಅಂತ ನಾವು ಸ್ವೀಕರಿಸೋದಷ್ಟೇ ಅಲ್ಲ, ಆ ರಾಜಕೀಯ ನಿಯಮಗಳನ್ನುಳ್ಳಂತಹ ಆಡಳಿತದ ಕೈಪಿಡಿಯಾಗಿರ್ತಕ್ಕಂಥ ಅರ್ಥಶಾಸ್ತ್ರನ ಓದುವಾಗ ಸೊ ಅವಾಗಿನ ಇತಿಹಾಸವನ್ನೇ ಸಂಪೂರ್ಣವಾಗಿ ನಿರ್ಮಿಸುತ್ತೆ, ಚಿತ್ರಿಸುತ್ತೆ ಅದು ಗ್ರಂಥ. ಸೊ ದಸ್ ಆಲ್ ಗ್ರೇಟ್ ಪೊಲಿಟಿಕಲ್ ಥಿಯರೀಸ್ ಆರ್ ವ್ಯಾಲಿಡ್ ಫಾರ್ ಆಲ್ ಟೈಮ್ಸ್. ಸೊ ಹೀಗಾಗಿ ಸೊ ಅಷ್ಟೊಂದು ವೇಟೇಜನ್ನು ಅದು ಹೊಂದಿರೋದ್ರಿಂದ ಅವು ಎಲ್ಲ ಸಮಯಕ್ಕೂ ಕೂಡ ಏನಾಗಿರ್ತವೆ, ಮಾನ್ಯ ಆಗಿರ್ತವೆ. ಸೊ ಇವತ್ತಿಗೂ ಕೂಡ ಕೌಟಿಲ್ಯನ ಅರ್ಥಶಾಸ್ತ್ರ ಇವತ್ತಿನ ರಾಜಕೀಯ ನಾಯಕರಿಗೂ ಕೂಡ ಮಾರ್ಗದರ್ಶಿಯಾಗಿದೆ. ಇವತ್ತಿನ ರಾಜಕೀಯ ನಾಯಕರು ಕೂಡ ಸೊ ದೇಶವನ್ನು, ರಾಜ್ಯವನ್ನು ನಡೆಸುವಾಗ ರಾಜ್ಯಕ್ಕೆ ಬರತಕ್ಕಂತಹ ಸಮಸ್ಯೆಗಳನ್ನು, ವೈರಿಗಳನ್ನು ಯಾವ ರೀತಿ ಗುರುತಿಸಬೇಕು, ವೈರಿಗಳನ್ನು ಯಾವ ರೀತಿ ಯಾವ ತಂತ್ರದ ಮೂಲಕ ಹತ್ತಿಕ್ಕಬೇಕು, ನಮ್ಮ ರಾಜ್ಯವನ್ನು, ರಾಷ್ಟ್ರವನ್ನು ಯಾವ ರೀತಿ ಬಲಿಷ್ಠವಾಗಿಸಬೇಕು, ನಮ್ಮ ರಾಜ್ಯದ ಪ್ರಭಾವವನ್ನು ಹೇಗೆ ಹೆಚ್ಚಿಸಬೇಕು. ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಇವತ್ತಿಗೂ ಕೂಡ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ಮಾರ್ಗದರ್ಶಿಯಾಗಿದೆ. ಇಟ್ಸ್ ಆಲ್ ಟೈಮ್ ಥಿಯರಿ ಅಂತ ಕರಿತೇವೆ ನಾವು. ಸೊ ಅದಕ್ಕೆ ಕಾರಣ ಅದು ಏನು ಇಟ್ಸ್ ಎ ಪ್ರಾಡಕ್ಟ್ ಆಫ್ ಹಿಸ್ಟ್ರಿ. ಸೊ ಅದಕ್ಕೋಸ್ಕರ ದೆನ್ ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ದ ಹಿಸ್ಟಾರಿಕಲ್ ಅಪ್ರೋಚ್? ಖಂಡಿತ ಸೊ ಇದಕ್ಕೆ ತನ್ನದೇ ಆದಂತಹ ಲಿಮಿಟೇಷನ್ಸ್ಗಳು ಕೂಡ ಇದ್ದಾವೆ. ಮುಖ್ಯವಾಗಿ ಸೊ ಲಿಮಿಟೇಷನ್ಗಳು, ಇದಕ್ಕೆ ಕೆಲವು ಮಿತಿಗಳಿದ್ದಾವೆ ಅನ್ನೋದನ್ನು ಇದರ ಒಂದು ವಿರೋಧಿಗಳಾದಂತಹ ಟೀಕಿಸ್ತಾರೆ, ಟೀಕಾಕಾರರು ಅಂತ ಕರಿಬೇಕು ನಾವು. ಸಿಡ್ಜ್ವಿಕ್, ಜೇಮ್ಸ್ ಬ್ರೈಸ್, ಅರ್ನೆಸ್ಟ್ ಬಾರ್ಕರ್, ಡೇವಿಡ್ ಈಸ್ಟನ್ ಇವರೆಲ್ಲ ಈ ಪದ್ಧತಿಯನ್ನು, ವಿಧಾನವನ್ನು ಟೀಕಿಸ್ತಾರೆ. ಕಾರಣ ಏನು ಅಂದರೆ they also hold that history is a mere narration of events without ethical or philosophical judgments ಅಂತ ಕರೀತಾರೆ. ಅಂದರೆ ಇತಿಹಾಸ ಕೇವಲ ಅದು ಘಟನೆಗಳ ನಿರೂಪಣೆ ಹೊರತಾಗಿ ಅಲ್ಲಿ ಏನೋ ತಾತ್ವಿಕ ತೀರ್ಪುಗಳು, ನೈತಿಕ ತೀರ್ಪುಗಳು ಅನ್ನೋದು ಇರೋದಿಲ್ಲ. ಕೇವಲ ಘಟನೆಗಳ ಒಂದು ನಿರೂಪಣೆ ಈ ವಿಧಾನ ಅಂತ ಹೇಳಿ ಇವ್ರು ಕರೀತಾರೆ. ಹಾಗೆ ಅವ್ರದ್ದು ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಟೀಕೆ ಮಾಡೋದು ಇದು. ಇದನ್ನು ನಾವು ಇವತ್ತಿಗೂ ಕೂಡ ಒಪ್ಕೊಳ್ತೇವೆ. ಏನಂದರೆ ಐತಿಹಾಸಿಕ ವಿಧಾನದಿಂದ ಸೊ ಒಂದು ಪೀಳಿಗೆ ಎದುರಿಸ್ತಕ್ಕಂಥ ಸಮಸ್ಯೆಗಳು ಮತ್ತೊಂದು ಪೀಳಿಗೆ ಸಮಸ್ಯೆಗಳಿಗಿಂತ ಭಿನ್ನವಾಗಿರ್ತವೆ. ಖಂಡಿತ ನಾವು ಹಿಂದೆ ಯಾವುದೋ ಪೀಳಿಗೆ ಸಮಯದಲ್ಲಿ ನಡೆದಂಥ ಒಂದು ಐತಿಹಾಸಿಕ ಘಟನೆ ಅಥವಾ ಒಂದು ಸಿದ್ಧಾಂತವನ್ನು ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳಿ ಅಧ್ಯಯನ ಮಾಡೋದಕ್ಕೆ, ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಂದರೆ ಸೊ ಪೀಳಿಗೆಯಿಂದ ಪೀಳಿಗೆಗೆ ಸಮಸ್ಯೆಗಳು ಬದಲಾಗಿರ್ತವೆ. ಆ ಪೀಳಿಗೆಯ ಬಿಕ್ಕಟ್ಟುಗಳನ್ನು ಪರಿಹರಿಸೋದಕ್ಕೆ ಮತ್ತು ಇನ್ನು ಭವಿಷ್ಯದ ಪೀಳಿಗೆಯ ಬಿಕ್ಕಟ್ಟುಗಳನ್ನು ಪರಿಹರಿಸೋಕ್ಕೆ, ಅಗತ್ಯಗಳನ್ನು ಪೂರೈಸೋದಕ್ಕೆ ಕೆಲವು ಹೊಸ ಮಾರ್ಗಗಳನ್ನು ನಾವು, ಹೊಸ ವಿಧಾನಗಳನ್ನು ಕಂಡುಕೊಳ್ಬೇಕಾಗತ್ತೆ. ಅದಕ್ಕೆ ಹಿಸ್ಟಾರಿಕಲ್ ಅಪ್ರೋಚ್ ಸರಿಯಾಗೋದಿಲ್ಲ. ಉದಾಹರಣೆಗೆ ಅರಿಸ್ಟಾಟಲ್ ಹೇಳ್ತಾರೆ, ಅರಿಸ್ಟಾಟಲ್ ಏನು ನಾಗರಿಕ ಸಿದ್ಧಾಂತ ಪರಿಕಲ್ಪನೆಯನ್ನು ವಿವರಿಸಬೇಕಾದ್ರೆ ಹೂ ಈಸ್ ಸಿಟಿಸನ್, ನಾಗರಿಕ ಅಂದರೆ ಯಾರು ಅಂದರೆ, ನಾಗರಿಕ ಅಂದರೆ ನ್ಯಾಯ ಏನು ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗವಹಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ, ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಸಮಯಾವಕಾಶ ಇರ್ತಕ್ಕಂಥ ವ್ಯಕ್ತಿ ಮಾತ್ರ ನಾಗರಿಕ. ಸೊ ಹೀಗಾಗಿ ಅಲ್ಲಿ ಅರಿಸ್ಟಾಟಲ್ ಪ್ರಕಾರ ಗುಲಾಮರು, ಕಾರ್ಮಿಕ ವರ್ಗದವರು, ಸ್ತ್ರೀಯನ್ನು ದ್ವಿತೀಯ ದರ್ಜೆಯ ಪ್ರಜೆ, ಸೊ ಅವಳಿಗೆ 4 ಗೋಡೆಗಳ ಮಧ್ಯೆ ಇರೋದನ್ನು ಬಿಟ್ಟರೆ ಬೇರೆ ಯಾವ ಜ್ಞಾನ ಇರೋದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಟ್ ನಾಟ್ ನೋ. ಸೊ ಈಗ ನಾವು ಅರಿಸ್ಟಾಟಲ್ನ ನಾಗರಿಕ ಪರಿಕಲ್ಪನೆಯನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಖಂಡಿತ. ಸೊ ಈಗ ನಾಗರಿಕ ಅಂದರೆ ನೇರವಾಗಿ ಅವನು ರಾಜ್ಯವನ್ನು ಆಳೋದು ಬೇಕಾಗಿಲ್ಲ, ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಬೇಕಾಗಿಲ್ಲ. ಆದರೆ ತನ್ನ ನಾಯಕನನ್ನು ಆರಿಸ್ತಕ್ಕಂತಹ ಒಂದು ಫೈನಲ್ ಅಥಾರಿಟಿ ಅವನ ಹತ್ರ ಇರಬೇಕು.
ಆಧುನಿಕ ಪ್ರಜಾಪ್ರಭುತ್ವ ಹೇಳೋದು ಅದನ್ನೇ. ಸೊ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನ ನಾಯಕನನ್ನು ಆರಿಸುವ ಒಂದು ಹಕ್ಕಿರಬೇಕು. ಆ ಹಕ್ಕನ್ನು ಚಲಾವಣೆ ಆದಮೇಲೆ ಆ ನಾಯಕರು ಏನು ಮಾಡ್ತಾರೆ, ಆಡಳಿತ ನಡೆಸುವ ಕಾರ್ಯದಲ್ಲಿ, ಅದು ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಆ ಕೆಲಸಗಳನ್ನು ಅವರು ಮಾಡ್ತಾರೆ. ಆದರೆ ಬೇಸಿಕ್ ಪವರ್ ಅಂತ ಏನು ಕರಿತೀವಿ ಅದು ಪ್ರತಿಯೊಬ್ಬ ನಾಗರಿಕನಲ್ಲಿ ಇರಬೇಕು. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ನಾಗರಿಕರು ಅಂತ ಕನ್ಸಿಡರ್ ಮಾಡಬೇಕು. ಅಲ್ಲಿ ಪ್ರಜೆಗಳಲ್ಲಿ ಭೇದ ಭಾವ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಆ ದೇಶದ ನಾಗರಿಕ ಅನ್ನುವ ಒಂದು ಐಡೆಂಟಿಟಿಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಪೊಲಿಟಿಕಲ್ ರೈಟ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಅನ್ನೋದನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತೀವಿ. ಸೊ ಹೀಗಾಗಿ ಇತಿಹಾಸದಲ್ಲಿ ಇದ್ದಿದ್ದನ್ನು ಆ್ಯಸ್ ಇಟ್ ಈಸ್ ನಾವು ಒಪ್ಪಿಕೊಳ್ಳೋಕೆ ಆಗೋದಿಲ್ಲ. ಸೊ ಅಂಥ ವಿಷಯಗಳು ಬಂದಾಗ ತಲೆಮಾರಿನಿಂದ ತಲೆಮಾರಿಗೆ ಅಂದರೆ ಹಿಂದೆ ಇರ್ತಕ್ಕಂಥ ವಿಷಯ ಬಹಳಷ್ಟು ಈಗ ಅಪ್ರಸ್ತುತ ಅನ್ನಿಸ್ಬೋದು. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿ ಹಿಸ್ಟಾರಿಕಲ್ ಅಪ್ರೋಚು ನಮ್ಮ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಸಹಾಯ ಆಗೋದಿಲ್ಲ. ಸೊ ಟೋಟಲಿ ನಾವು ಒಂದು ಕನ್ಕ್ಲೂಷನಿಗೆ ಬರೋದಾದರೆ ಐತಿಹಾಸಿಕ ವಿಧಾನದ ಉಪಯುಕ್ತತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಿಕ್ಕೆ ಖಂಡಿತ ಆಗೋದಿಲ್ಲ. ಯಾಕಂದರೆ ಈಗ ಇತಿಹಾಸದ ಅಧ್ಯಯನ ಇನ್ನೂ ವಸ್ತುನಿಷ್ಠವಾಗ್ತಾ ಇದೆ. ಸೊ ಹೀಗಾಗಿ ಅದರ ಆಧಾರದ ಮೇಲೆ ನಾವು ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು, ಸೊ ಈಗ ನಾವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಸೊ ನಾವು ಇತಿಹಾಸವನ್ನು ಯಾಕೆ ಓದ್ತೇವೆ ಇವತ್ತಿಗೂ ಅಂದರೆ ಇತಿಹಾಸದಲ್ಲಿ ನಡೆದಂತಹ ತಪ್ಪುಗಳು ನಮ್ಮಿಂದ ಪುನರಾವರ್ತನೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಇನ್ನೊಂದು, ಇತಿಹಾಸದಲ್ಲಿ ನಡೆದಂತಹ ಒಳ್ಳೆಯ ಘಟನೆಗಳನ್ನು ನಾವು ಮಾರ್ಗದರ್ಶಿ ಸೂತ್ರಗಳಾಗಿ ತೆಗೆದುಕೊಳ್ಬೇಕು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಮೊಹಮ್ಮದ್ ಬಿನ್ ತುಘಲಕ್ಕನ ಆಡಳಿತ, ಸೊ ಅವನ ಆಡಳಿತದಲ್ಲಿ ಏನೆಲ್ಲ ಫೇಲ್ಯೂರ್ಗಳಾದವು ಅನ್ನೋದನ್ನು ನಾವು ನೋಡ್ತೇವೆ. ಬಟ್ ಆ ಫೇಲ್ಯೂರ್ಗಳಿಂದ ಒಂದು ಪಾಠ, ನಮಗೆ ದೊಡ್ಡ ಪಾಠ. ಸೊ ಮೊಹಮ್ಮದ್ ಬಿನ್ ತುಘಲಕ್ಕನ ಆಡಳಿತದಲ್ಲಿ 2 ಪಾಠಗಳು ಬರ್ತವೆ ನಮಗೆ. ಒಂದು, ಅವನದು ಉದ್ದೇಶಗಳು ಚೆನ್ನಾಗಿದ್ವು. ಸೊ ಅವನೇನು ಉದ್ದೇಶಗಳಿದಾವ, ನಾಣ್ಯ ಚಲಾವಣೆ, ತಾಮ್ರದ ನಾಣ್ಯ ಚಲಾವಣೆ ಆಗಿರ್ಬೋದು, ರಾಜಧಾನಿಯ ವರ್ಗಾವಣೆ ಆಗಿರ್ಬೋದು, ಇವೆಲ್ಲ ಉತ್ತಮವಾದಂತಹ ಉದ್ದೇಶಗಳನ್ನು ಹೊಂದಿದಂತಹ ಯೋಜನೆಗಳು. ಖಂಡಿತ ಆ ತರಹದ ಯೋಜನೆಗಳಿಗೆ ನಾವು ಇವತ್ತಿಗೂ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ದೇ ಆರ್ ಗ್ರೇಟ್ ಪ್ಲ್ಯಾನ್ಸ್. ಬಟ್ ಅಲ್ಲಿ ತಪ್ಪೇನಾಗಿತ್ತು ಅಂದರೆ ಎಕ್ಸಿಕ್ಯೂಷನ್ನಲ್ಲಿ, ಆ ಯೋಜನೆಗಳ ಜಾರಿಯಲ್ಲಿ ಏನಾಯಿತು, ತಪ್ಪಾಯಿತು. ಸೊ ಯಾವುದೇ ನಿರ್ದಿಷ್ಟ ಕ್ರಮಗಳನ್ನು, ನಿರ್ದಿಷ್ಟ ವ್ಯಾಪ್ತಿಯನ್ನು, ಅಧಿಕಾರವನ್ನು ಒಬ್ಬರಿಗೆ ಕೊಡದೆ ಅಲ್ಲಿ ತಾಮ್ರಗಳ ನಾಣ್ಯವನ್ನು ಜಾರಿಗೆ ತರೋದಕ್ಕೆ ಏಕಾಏಕಿ ಆಜ್ಞೆ ಮಾಡಿದಾಗ ಎಲ್ಲರ ಮನೆಯ ತಾಮ್ರದ ಪಾತ್ರೆಗಳು ನಾಣ್ಯಗಳಾದವು. ಅವಾಗ ಮೀನಿಂಗ್ಲೆಸ್ ಆಯಿತು. ಸೊ ಆ ಪದ್ಧತಿನ ನಾವು ಇವತ್ತಿಗೂ ಕೂಡ ಟೋಕನ್ ಕರೆನ್ಸಿ ಏನು ಸಾಂಕೇತಿಕ ನಾಣ್ಯಗಳನ್ನು ನಾವು ಇವತ್ತು ಚಲಾವಣೆಗೆ ತರ್ತಾ ಇದ್ದೀವಿ. ಬಟ್ ಅಲ್ಲಿ ತುಘಲಕ್ ಮಾಡಿದಂಥ ತಪ್ಪನ್ನು ಅರಿತುಕೊಂಡು ಅದರಲ್ಲೆಲ್ಲ ಸುಧಾರಣೆಗಳನ್ನು ತಂದುಕೊಂಡು ಅದೇ ಐಡಿಯಾನ, ಅದೇ ತುಘಲಕ್ ಐಡಿಯಾನ ನಾವು ಇವತ್ತು ಯಶಸ್ವಿಯಾಗಿ ಅಳವಡಿಸ್ಕೊಳ್ತಾ ಇದ್ದೀವಿ. ಸೊ ಈ ರೀತಿ ಇತಿಹಾಸದಿಂದ ನಾವು ಕೆಲವು ಪಾಠಗಳನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಅಪ್ರೋಚ್ ಇನ್ ಸಮ್ ಕಂಡೀಷನ್ಸ್. ಕೆಲವು ವಿಷಯಗಳಿಗೆ ಖಂಡಿತ ಯಾವುದೇ ಅಪ್ರೋಚ್ ಎಲ್ಲದಕ್ಕೂ 100ಕ್ಕೆ 100 ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿಷಯ ವಸ್ತುವಿನ ಆಧಾರದ ಮೇಲೆ ನಾವು ಒಂದೊಂದು ಅಪ್ರೋಚನ್ನು ಬಳಸಬೇಕಾಗತ್ತೆ. ಫಾರ್ ಸಮ್ ಫ್ಯಾಕ್ಟರ್ಸ್, ಸಮ್ ಸಬ್ಜೆಕ್ಟ್ಸ್, ಕೆಲವು ವಿಷಯಗಳಿಗೆ ಖಂಡಿತವಾಗಲೂ ಹಿಸ್ಟಾರಿಕ್ ಅಪ್ರೋಚ್ ಉತ್ತಮವಾದಂತಹ ಅಧ್ಯಯನ ವಿಧಾನ ಆಗಿದೆ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇದಕ್ಕೆ ರೆಫರೆನ್ಸ್ಗಳಿಗಾಗಿ ಪುಸ್ತಕನ ನೋಡಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸ್ನಿಂಗ್.